ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಒಂದಿನ ನಾವು ನನ್ನ ಫ್ರೆಂಡ್ ಪೂಜನ್ ಮನೆಗೆ ಹೋಗಿದ್ವಿ. ಆ ಲಾಗ್ನ ಇವತ್ತು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಗೈಸ್, ಇವತ್ತು ನಾವು ಪೂಜಾ ಅವ್ರ ಮನೆಗೆ ಬಂದಿದ್ದೀವಿ. ಗೊತ್ತಲ್ವ ಯಾರು ಪೂಜಾ? ಪೂಜಾ ಯಾರ ಮನೆ ಇದು? ನಿಮ್ಮ ಮನೆ ಹೆಂಗಾಗುತ್ತೆ? ನಿನ್ನ ಮನೆ ಹೆಂಗಾಗುತ್ತೆ? ನಿನ್ನ ಮನೆ ಅಲ್ಲ, ನಿನ್ನ ಹಸಿಟ್ಕೊಟ್ಟು ತಗೊಂಡಿರೋದಂತೆ. ಸೊ ಗೈಸ್, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಪೂಜಾರ ಮನೆಗೆ ಹೋಗೋಣ. ನಿಯರ್ ಬೈ ಇದ್ದು, ಸೊ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಹೊತ್ತು ಬಂದು ಹರಟೆ ಹೊಡ್ಕೊಂಡೆಲ್ಲ ಕೂತಿದ್ವಿ. ಅದಾದಮೇಲೆ ಅಡುಗೆ ಮಾಡಿಕೊಂಡು ಏನಾದ್ರು ತಿನ್ನೋಣ ಅಂತ ಅಂದು ಪೂಜಾ. ಅದಕ್ಕೋಸ್ಕರ ಇವಾಗ ಬಿರಿಯಾನಿ ಮತ್ತು ಕಬಾಬ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಗೈಸ್, ಯಾರು ಗೊತ್ತಾ ಮಾಡ್ತಿರೋದು? ಎಲ್ಲಿ ಚಾಯ ಮಗ ತೋರಿಸು. ಚೇತನ, ಏನು ಮಾಡಿಕೊಟ್ಟೆ ಅವಾಗಿಂದ? ಲಕ್ಷ್ಮಿ, ನೀನು? ಹೌದಾ, ನಾನೇನು ಮಾಡಲಿಲ್ವಲ್ಲ. ಇದೇನಕ್ಕೆ? ಚಿಕನ್ಗ ಅರ್ಶಿನ ಹಾಕೋರಾ? ಆ್ಯಕ್ಚುಲಿ ನಾನೇನು ಮಾಡಲೇ ಇಲ್ವಲ್ಲ ಅಂತ ಅನ್ಕೋತಾ ಇದ್ದೆ. ನನಗೆ ಬರೋದು ನಾನ್ ವೆಜ್ಜಲ್ಲಿ ಚಿಕನ್ ಕಬಾಬ್ ಮಾಡೋಕ್ಕೊಂದೆ. ಬೇರೆ ರೆಸಿಪಿಗೆ ಎಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ಟ್ರೈ ಮಾಡ್ತೀನಿ. ಬಟ್ ಚಿಕನ್ ಕಬಾಬ್ ಮಾತ್ರ ಗೊತ್ತು ನನಗೆ, ತುಂಬ ಟೇಸ್ಟಿಯಾಗಿ ಮಾಡ್ತೀನಿ. ಸೊ ನಾನೇ ಮಾಡೋಣ ಅಂತ ಎಲ್ಲ ಕಲಿಸಿಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಿಂಗೆ ಫ್ರೆಂಡ್ಸ್ ಮನೆಗೆ ಹೋಗಿ ನಾವೇ ಮಾಡಿಕೊಂಡು ಏನಾದರೂ. ಅಂದರೆ ಇದು ಮಾಮೂಲಿ ಒಂದೇ ಥರ ತಿಂಡಿ ಆಗೋಯ್ತು, ಅಂದರೆ ಅಡುಗೆ ಆಗೋಯ್ತು. ಬೇರೆ ಬೇರೆ ವೆರೈಟಿಯಾಗಿ ಏನಾದರೂ ಟ್ರೈ ಮಾಡಬೇಕಾಗಿತ್ತು. ಸೊ ಇವತ್ತು ನಾವು ನಮ್ಮ ಮನೆಯಲ್ಲಿ ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಿಂತಾ ಇದೀವಿ. ನೋಡಿ, ಇವರೆಲ್ಲ ಅಡುಗೆ ಬಿಟ್ರೆ. ಗೈಸ್, ನನಗೊಂದು ಕ್ಷಣ ಅನ್ಸೋದೇನೆಂದ್ರೆ ಲಾಗರ್ ನಾನು ಅವರ ಅಂತ ನೋಡಿ, ಇವರು ಇಶಾನಿ ಗೌಡ ಅಂತ. ಸೊಸೆ ಮಗನೇ ಇಲ್ಲ, ಸೊಸೆ ಅಲೆ ಇವಳೆ. ಯಾರು? ಸೊ ಗೈಸ್, ಈ ಕಡೆ ಛಾಯಾ ಅಂತ ನನ್ನ ಫ್ರೆಂಡು ಬಿರಿಯಾನಿಗೆಲ್ಲ ರೆಡಿ ಮಾಡ್ತಾಯಿದ್ಲು. ನನಗೂ ನಾನ್ ವೆಜ್ ರೆಸಿಪೀಸ್ ಮಾಡಬೇಕು ಅಂತ ಇಷ್ಟ. ಬಟ್ ಯಾರು ಹೇಳ್ಕೊಟ್ಟು ಗೈಡ್ ಮಾಡ್ತಾಯಿದ್ರೆ ಮಾಡ್ತೀನಿ. ಹಂಗೆ ನಾನೇ ನಿಜವಾಗ್ಲೂ ನಂಗೆ ಮಾಡೋಕ್ಕೆ ಬರಲ್ಲ. ಇವಳು ಏನೇನೋ ಹಾಕೋತಾ ಇದ್ಲು, ಆದರೂ ನಾನು ನೋಡಿಕೊಂಡೆ ಏನೇನು ಮಾಡಬೇಕು ಅಂತ. ಬಟ್ ಇವಾಗಲೇ ಮರ್ತೋಗ್ಬಿಟ್ಟಿದೆ. ಎಷ್ಟೋ ದಿವಸ ಆದಮೇಲೆ ವೀಡಿಯೋಸ್ನೆಲ್ಲ ಎಡಿಟ್ ಮಾಡ್ತಾಯಿದ್ದೀನಿ ಅಲ್ವಾ. ಆ್ಯಂಡ್ ಈ ಕಡೆ ನಾನು ಕಬಾಬ್ಗೆ ಎಲ್ಲ ಕಲಿಸ್ಕೊತಾ ಇದ್ದೀನಿ. ನಾನು ಫಸ್ಟು ಕಬಾಬ್ ಪೌಡರ್ ಮತ್ತು ಎಗ್ಗು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಇದ್ದರೆ ಹಾಕ್ಬಿಟ್ಟು ಫಸ್ಟ್ ಪೇಸ್ಟ್ ಮಾಡ್ಕೊತೀನಿ. ಅದಾದಮೇಲೆ ಚಿಕನ್ ಹಾಕ್ತೀನಿ. ಒಬ್ಬರು ಚಿಕನ್ ಮೇಲೆ ಅದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರೆ. ಬಟ್ ನಾನು ಒಂಥರ ಉಲ್ಟಾ ಮಾಡ್ತಾರೆ ನಂತರ ಬೇರೆಯವ್ರು. ನಾನು ಆ ಥರನೇ ಮಾಡೋದು. ಇದನ್ನೆಲ್ಲ ಮಾಡ್ಕೊಂಡು ಹಂಗೆ ಎಲ್ಲರೂ ಒಂದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ ಎಲ್ಲರೂ ಹೇಳ್ಕೊತಾ ಇದ್ರು ಒಬ್ರಿಗೊಬ್ರಿಗೆ. ಇವಳೆ ಗೈಸ್ ಅವಾಗಿಂದ ವಿಡಿಯೋ ಎಲ್ಲ ತಕ್ಕೊಟ್ಟಿದ್ದು ನನಗೆ. ಥ್ಯಾಂಕ್ ಯು. ಇವಳು ಚೇತನ ಅಂತ. ಎಣ್ಣೆ ಹಾಕೋ ಬಂದ್ಬಿಟ್ಟು ವೀಡಿಯೋ ಮಾಡಿಬಿಡೋ ಕಣೆ, ನಾನು ಚೆನ್ನಾಗಿ ಕಾಣಿಸ್ತಲ್ಲ ಹಂಗೆ ಹಿಂಗೆ ಅಂತ ಇದ್ಲು. ಸೊ ಈ ಕಡೆ ಛಾಯಾ ಅವರು ಚಿಕನ್ ಎಲ್ಲ ಹಾಕಿ ಘಮ ಅಂತ ಸ್ಮೆಲ್ ಬರ್ಸಿದ್ರು. ಆಮೇಲೆ ಒಂದು ಪೀಸ್ ಚಿಕನ್ನು ಕೂಡ ಹಾಕ್ಕೊಟ್ಲು ಟೇಸ್ಟ್ ನೋಡಿ ಅಂತ, ಬೆಂದಿದೆಯಾ ಇಲ್ವಾ ಮತ್ತು ಟೇಸ್ಟ್ ನೋಡೋಕ್ಕೆ. ಓಕೆ ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಪಾಪು ಯಾರು ಅಂತ ಹೇಳ್ತೀನಿ. ಪೂಜಾ ಅಂತ ತೋರಿಸಿದ್ನಲ್ಲ, ಅವ್ರ ಅಣ್ಣನ ಮಗಳು, ಅಂದರೆ ಅವಳಿಗೆ ಸೊಸೆ ಅಂತೆ. ಅವಳು ಚೆನ್ನಾಗಿ ಆಟ ಆಡಿಕೊಂಡು ನಮ್ಮ ಜೊತೆ ಎಲ್ಲ ಮಾತಾಡ್ಕೊಂಡು ಹಚ್ಕೊಂಡ್ಲು. ನಾವು ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಅವಳು ಅಳ್ತಾ ಇದ್ಲು, ಹೊರ್ಟೋಗ್ಬಿಡ್ತಾ ಇದ್ದೀವಿ ಅಂತ. ಇನ್ನೊಂದು ಕಡೆ ಪೂಜಾ ಅವರು ಸೈಡ್ಸ್ಗೆ ಅಂತ ಆನಿಯನ್ ಮತ್ತು ಲೆಮನ್ ಎಲ್ಲ ಕಟ್ ಮಾಡ್ಕೋತಾ ಇದ್ರು. ಆಮೇಲೆ ಎಲ್ಲ ಫ್ರೆಂಡ್ಸು ಕೂಡ ಮಾತಾಡ್ಕೊಂಡು ಅರಟೆ ಹೊಡ್ಕೊಂಡು ಕೂತಿದ್ವಿ. ಚೆನ್ನಾಗೈತೆ ಪೂಜಾ ನಿಮ್ಮ ಮನೆ. ನಿಂದ ನಮ್ಮ ಮನೇದು ಮಾಡಾದ್ಮೇಲೆ ನಿಮ್ಮ ಮನೆದು. ಇಲ್ಲ ಕಣೆ, ಗಮ್ಮಂತೈತೆ ನೋಡಿ ಗೈಸ್. ಇವಳೆ ನಮ್ಮ ಕುಕ್ಕು. ನಾನು ಚಿಕನ್ ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಚಿಕನ್ನ ನೋಡಿ.
ನೋಡಿ ಗೈಸ್ ನಾನೇ ಕಲ್ಸಿಟ್ಟಿರೋದು. ಸಣ್ಣ ಸಣ್ಣ ಟೊಮೊಟೊ ಇಲ್ವಾ? ಇವಳೆ ಚಿಕನ್ ಎಲ್ಲ ಮಾಡ್ತಾ ಇರೋದು. ಈ ಕಡೆ ಚಿಕನ್ ಬೆಂದಿದೆಯಾ ಇಲ್ವಾ ಅಂತ ಟೇಸ್ಟ್ ಮಾಡ್ತಾ ಇದ್ವಿ. ಚಿಕನ್ ಸುಡ್ತಾ ಇತ್ತು, ಹಂಗಾದ್ರೂ ಎಲ್ಲರಿಗೂ ಒಂದು ಪೀಸಲ್ಲಿ ಎಲ್ಲರಿಗೂ ತಿನ್ನಿಸ್ದೆ. ಹಿಂಗಿದೆ ನಮ್ಮ ಕುಕ್ಕು ಚೆನ್ನಾಗಿ ಕುಕ್ಕೋಳೆ. ಕಬಾಬ್ ಬೇಯಿಸ್ತಾ ಇದ್ದಾಳೆ. ಬೇಯಿಸ್ತಾ ಇಲ್ಲ, ಆಗ್ತಾವಳೆ. ಈ ವ್ಲಾಗಲ್ಲಿ ನನ್ನ ವಾಯ್ಸ್ಗಿಂತ ನನ್ನ ಫ್ರೆಂಡ್ಸ್ ವಾಯ್ಸೇ ಜಾಸ್ತಿ ಇದೆ. ಸೊ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಯಾಕಂದರೆ ನನ್ನ ವಾಯ್ಸ್ ಕೇಳಿ ಕೇಳಿ ನಿಮಗೂ ಬೋರ್ ಆಗಿರುತ್ತೆ. ನನ್ನ ಫ್ರೆಂಡ್ಸು ಹೇಗೆಲ್ಲ ಮಾತಾಡ್ತಾರೆ ಅಂತ ನೋಡಿದ್ರಿ ಅಲ್ವಾ. ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ನನಗಿಂತ ಎತ್ತರವಾಗಿ ಬೆಳೀತಾರೆ, ನೋಡ್ತಾ ಇರಿ. ಮಾಡೋಕ್ಕೆ ಹೇಳಿದ್ದೀನಿ, ನೋಡೋಣ ಏನು ಮಾಡ್ತಾರೆ. ಆದರೂ ಕಬಾಬು ಅವತ್ತು ಮಾಡಿದಂತೂ ಅಲ್ಟಿಮೇಟು, ಸಖತ್ ಇಷ್ಟ ಆಗ್ಬಿಡ್ತು ನನಗಂತೂ. ಟೇಸ್ಟ್ ವೈಸ್ ಅಂತೂ ಯಮ್ಮಿ ಆಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನೇ ಮಾಡಿದ್ದು ಅನಿಸ್ಬಿಡ್ತು ಒಂದು ನಿಮಿಷಕ್ಕೆ. ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ನೋಡಿ ನಮ್ಮ ಗೈಸು. ಹೆಂಗಾಯ್ಟ್ರು? ಹೆಂಗೈತೆ ಅಕ್ಕ? ಹೆಂಗಿದೆ? ಏಯ್ ಹೆಂಗೈತೆ ಅಂತ ಎಲ್ಲಾರನ್ನೂ ಕೇಳಿದ್ದೀನಿ. ಹೆಂಗಾಯ್ತಾ? ಒಬ್ರು ಇಲ್ಲ ಕೇಳಿದಾಗ. ಇವಳೆ ಮರ್ದವಳು, ಇವಳೆ ಈಸೊಂಡಿ ಏನಾದ್ರೆ ಇವಳೆ ಮಾಡ್ತಾ ನಾನು ತಿನ್ಬಿಟ್ಟೆ. ಆ್ಯಂಡ್ ಟೇಸ್ಟು ಚೆನ್ನಾಗಿತ್ತು ಅಂತ ಎಲ್ಲರೂ ಸ್ವಲ್ಪ ಜಾಸ್ತಿನೇ ಬಾರಿಸ್ಬಿಟ್ಟು ಊಟಕ್ಕೆ ಸ್ವಲ್ಪ ಮಿಕ್ತು. ಈಗ ಊಟಕ್ಕೆ ಬಾಳೆ ಎಲೆ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ನೋಡಿ ಚಾಯ್ ಅವರು ಹಾಕ್ತಾಯಿದ್ದಾರೆ. ಒಂದೇ ಎಲೆಯಲ್ಲಿ ಎಲ್ಲ ತಿಂದಿದ್ದೀವಿ. ಅದೆಷ್ಟು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂದರೆ ಲವ್ಲಿ ಅದಂತೂ ಲವ್ಲಿ ನಿಜವಾಗ್ಲೂ. ಮತ್ತು ಟೇಸ್ಟು ಕೂಡ ಅಕ್ಕ ಸಖತ್ತಾಗಿ ಮಾಡಿದ್ಲು ಚಾಯಕ್ಕವರು. ಚಾಯ ತುಂಬ ಚೆನ್ನಾಗಿತ್ತು ಕಣೆ. ಥ್ಯಾಂಕ್ಸ್. ನಾವೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದಿದ್ದೀವಿ. ನೋಡಿ ಗೈಸ್ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ. ಇದೆಲ್ಲ ಊಟ ಎಲ್ಲ ಮುಗಿಸಾದ್ಮೇಲೆ ಪೂಜಾ ಪಟಾಕಿ ಏನೋ ಇತ್ತಂತೆ, ಯಾರೋ ಕೊಡಿಸಿದ್ರಂತೆ. ಅದು ನೋಡಿದ್ಬಿಟ್ಟು ಖಾಲಿ ಮಾಡೋಣ ಅಂತ ಅಂದ್ಲು. ಆ್ಯಕ್ಚುಲಿ ನಾವು ಹೋಗಿದ್ದದ್ದು ದೀಪಾವಳಿ ಎಲ್ಲ ಮುಗ್ದ ಆದಮೇಲೆ, ಅಂದರೆ ಕಡೆ ಕರ್ತಕ್ಕೇನು ಮುಗ್ದೋಗಿತ್ತು ನಾವು ಹೋದಾಗ. ಇವಾಗ ಹೊಡೆಯೋಣ ಅಂತ ಅವತ್ತು ಹೋಗಿದ್ದು ಫುಲ್ ಬಾಕ್ಸ್ ಎಲ್ಲನೂ ಖಾಲಿ ಮಾಡಿಬಿಟ್ಟು ಪ್ರತಿಯೊಂದು ಪಟಾಕಿನೂ ಎಲ್ಲರೂ ಸೇರಿ ಹೊಡೆದ್ರು. ಬಟ್ ನಂಗೆ ಪಟಾಕಿ ಅಂದರೆ ಭಯ, ಪಟಾಕಿ ಹಚ್ತಿಲ್ಲ. ಯಾವುದೋ ಒಂದೇ ಒಂದು ಫ್ಲವರ್ ಪಾಟ್ ಥರ ಚುಯ್ ಅಂತು, ಅದೊಂದು ಹಚ್ತೆ ಅಷ್ಟೇ. ಅದಾದ್ಮೇಲೆ ಪೆನ್ಸಿಲ್, ಈಗ ಪೆನ್ಸಿಲ್ ಸುಸುರು ಬತ್ತಿ ಒಂದು ಹಚ್ತೆ. ನಂಗೆ ಪಟಾಕಿ ಎಲ್ಲ ಹೊಡೆಯೋಕ್ಕೆ ಭಯ. ನಾನು ಈ ಸಲ ಪಟಾಕಿ ಬಾಕ್ಸ್ ತಂದಿದ್ದೆ, ಬಟ್ ನಾನಂತೂ ಒಂದು ಹೊಡಿಲಿಲ್ಲ. ಬರೀ ಸುಸುರು ಬತ್ತಿ, ಕೃಷ್ಣನ ಚಕ್ರ ಮತ್ತು ಫ್ಲವರ್ ಪಾಟು ಅದನ್ನೇ ಹಚ್ತೆ. ನೋಡಿ ಇದೊಂದೇ ನಾನು ಹಚ್ಚಿದ್ದು. ಅದು ಎಷ್ಟು ಭಯ ಪಟ್ಕೊಂಡು ಹಚ್ತೆ ಅಂದರೆ, ಇದನ್ನ ಪಟಾಕಿ ಅಂತ ಅನ್ಕೊಬಿಟ್ಟೆ, ಬಟ್ ಅದು ಫ್ಲವರ್ ಪಾಟ್ ಥರ ಚುರ್ರ್ ಅಂತ ಹೋಯ್ತು ಮೇಕೆ. ನೋಡ್ತಾ ಇದ್ದೀರಲ್ವ ಈ ಥರ. ಸೊ ನಾನು ಆಗಲೇ ಹಾಯ್ ಅಂತ ಮಾಡು ಅಂತ ಈಶಾನಿಗೆ ಹೇಳ್ತಾ ಇದ್ದೆ, ಬಟ್ ಮಾಡಲೇ ಇಲ್ಲ. ಕೊನೆಗೆ ಇದನ್ನಾದರೂ ಮಾಡಿದ್ಲು. ಅದೇನೋ ಅಯ್ಯೋ ಅಂತ ನೋಡಿ ಮಾಡ್ತಾಳೆ ಈಗ. ಆ್ಯಂಡ್ ಇನ್ನೊಂದು ಕಡೆ ಪೂಜೆ ಅವ್ರ ಅಮ್ಮ ತುಂಬ ಚೆನ್ನಾಗಿ ಪ್ಲ್ಯಾಂಟೇಷನ್ ಮಾಡಿದರು ಮನೆ ಮುಂದೆ. ಎಲ್ಲ ಥರ ಗಿಡಗಳು, ಪಪಾಯ ಟ್ರೀ, ಕರ್ಬೇವಿನ ಸೊಪ್ಪೊಂದು, ನುಗ್ಗೆ ಸೊಪ್ಪು, ಹೂವುಗಳು, ವೆರೈಟಿದು. ನೋಡಿ ಈಚಲಿಂದ ಅವ್ರ ಮನೆ ಈ ಥರ ಕಾಣಿಸ್ತೈತೆ. ಸೊ ಚೆನ್ನಾಗಿತ್ತು ಅವ್ರ ಮನೆ, ಒಂಥರ ಕ್ಯೂಟಾಗಿ. ಆ್ಯಂಡ್ ಇದು ನನ್ನ ಫ್ರೆಂಡ್ಗೆ ಅವ್ರ ಫ್ರೆಂಡ್ ಕೊಡ್ಸಿರೋದಂತೆ. ತುಂಬ ಕ್ಯೂಟಾಗಿತ್ತು. ಇನ್ನೊಂದು ಟೆರಿಬಲ್ ಏನಂದರೆ, ಇಲ್ಲಿ ಇವ್ರ ಮನೇಲಿ 2 ನಾಯಿ ಇತ್ತು. ಅದಂತೂ ಎವ್ವಿ ಬೊಗಳ್ತಾಯಿತ್ತು, ಬಿಟ್ಟಿದ್ರೆ ಕಚ್ಚೆ ಬಿಡ್ತಿತ್ತೇನೋ. ಸೊ ಇನ್ನೊಂದು ಕಡೆ ಮೇಲ್ಗಡೆ ಹೋಗ್ದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಕತ್ಲೆ ಆಯಿತು. ನಮ್ಮ ಅಣ್ಣ ಕಾರ್ ಸರ್ವಿಸ್ಗೆ ಅಂತ ತಂದಿದ್ದ, ಹೆಂಗೋ ಹೆಲ್ಪ್ ಆಯಿತು. ಅವನೇ ಬಂದು ಪಿಕಪ್ ಮಾಡ್ದೆ. ನಾನು ಇವ್ರನ್ನೆಲ್ಲ ಬಸ್ ಸ್ಟ್ಯಾಂಡ್ಗೆ ತಾಕ್ಬಿಟ್ಟು ನಾನು ನಮ್ಮ ಅಣ್ಣ ಇಬ್ಬರು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡು. ಇದಿಷ್ಟ ಆಗಿತ್ತು ಅವತ್ತಿನ ವ್ಲಾಗು. ಈ ವ್ಲಾಗ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡು, ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ನಾಳೆ ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.